ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೌನೇಶ್ ಬಡಿಗೇರ್. ನೋಡ್ರಿಲ್ಲೇ ಕೆರೆ ದಂಡಿ ಮೇಲೆ ಹೆಂಗ ಅವ್ಯವಸ್ಥೆ ಮಾಡ್ಯಾರ ಅನ್ನೋದನ್ನ, ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಮತ್ತ ಎಲ್ಲಾ ರೀತಿಯ ಕಸ ಕಡ್ಡಿಗಳನ್ನ ಸಾರ್ವಜನಿಕರು ತಂದು ಹಾಕೋ ಮೂಲಕ ಕೆರೆಯನ್ನ ಬಹಳ ಮಲಿನ ಮಾಡಿದಾರ. ಈ ಕೆರೆಗೆ ವಿದೇಶಗಳಿಂದ ಸುಮಾರು 10 ಪ್ರಭೇದದ ಪಕ್ಷಿಗಳು ಪ್ರತಿ ವರ್ಷ ಬಂದು ಇಲ್ಲಿ ನೆಲೆಸಿ ಹಲವು ಕಾಲ ಇಲ್ಲಿದ್ದು ಜೀವನ ಮಾಡಿಕೊಂಡು ತಮ್ಮ ದೇಶಕ್ಕೆ ಮರಳಿ ಹೋಗ್ತಾವು. ಇಂಥ ಒಂದು ಪ್ರವಾಸಿ ತಾಣ, ರಾಜ್ಯದ ಮೂಲೆಯಿಂದ ವಿದ್ಯಾರ್ಥಿಗಳು, ಪ್ರವಾಸಿಗರು, ಪರಿಸರ ಪ್ರೇಮಿಗಳು, ಪಕ್ಷಿ ಪ್ರೇಮಿಗಳು ಬರುವಂತ ಈ ಪ್ರವಾಸಿ ತಾಣದ ವ್ಯವಸ್ಥೆ ಈ ರೀತಿ ಅವ್ಯವಸ್ಥೆಯ ಆಗರ ಆಗೈತಿ. ಜೊತೆಗೆ ಇಲ್ಲಿ ಫುಟ್ಪಾತ್ ಮಾಡ್ಯಾರ. ಈ ಫುಟ್ಪಾತ್ ಮೇಲೆ ಪ್ರವಾಸಿಗರು ಸಂಚರಿಸಿ ಪಕ್ಷಿಗಳನ್ನು ನೋಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅರಣ್ಯ ಇಲಾಖೆಯಿಂದ, ಪ್ರವಾಸೋದ್ಯಮ ಸಚಿವರ ಇಚ್ಛಾಶಕ್ತಿಯಿಂದ ಒಂದು ಫುಟ್ಪಾತ್ ಮಾಡ್ಯಾರ. ಆದ್ರ ಈ ಫುಟ್ಪಾತಿನ ತುಂಬ ಬರೀ ಜಾಲಿ ಮುಳ್ಳಿನ ಕಂಟಿನ ತುಂಬಿಕೊಂಡವ ವೀಕ್ಷಕರ. ಅದ್ರೊಳಗ ನಡೆದಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಆ ರೀತಿ ಮುಳ್ಳಿನ ಕಂಟಿಗಳು ತುಂಬಿಕೊಂಡವ. ಅದು ಅಲ್ದ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರ, ಈ ಫುಟ್ಪಾತ್ ಮೇಲೆ ಮಹಿಳೆಯರು ಒಂದ್ ಕಡೆ, ಪುರುಷರು ಒಂದ್ ಕಡೆ ಬಹಿರ್ದಶಿಗೆ ಹೋಗ್ತಾರ. ಇದು ಅಷ್ಟು ಎತ್ತರದೊಳಗ ಮುಳ್ಳು ಕಂಟಿಗಳು ಬೆಳೆದ್ ನಿಂತಾವ. ಜೊತೆಗೆ ಕೆರೆ ಒಳಗ ಆಪು ಬೆಳೆದದ. ಆಪು ಬೆಳೆದ್ರಿಂದ ಈ ವಿದೇಶಿ ಪಕ್ಷಿಗಳಿಗೆ ಇಲ್ಲಿ ವಿಹರಿಸ್ಲಿಕ್ಕೆ ಮತ್ತು ಅವುಗಳ ತಂಗ್ಲಿಕ್ಕೆ ಅನಾನುಕೂಲ ಆಗೈತೆ ಅಂತ ಹೇಳಿ ಪಕ್ಷಿ ತಜ್ಞರು ಹೇಳ್ತಾರ. ವೀಕ್ಷಕರ, ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ಕೊಡಬೇಕಾದವರು ಕಣ್ಣು ಮುಚ್ಕೊಂಡು ಕುಳ್ತಾರ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡಕತ್ತಾರ. ಅರಣ್ಯ ಇಲಾಖೆಯವರು ಕಣ್ಣು ತೆರೆದು ಈ ಕೆರೆನ ಒಂದ್ಸಾರಿ ನೋಡ್ಬೇಕು. ಪ್ರತಿ ಶನಿವಾರ ಭಾನುವಾರ ಸಾವಿರಾರು ಸಂಖ್ಯೆ ಒಳಗ ಇಲ್ಲಿ ಪ್ರವಾಸಿಗರು ಬರ್ತಾರ ಈ ಪಕ್ಷಿಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ. ಈ ಪ್ರವಾಸಿಗರಿಗೆ ಬೇಕಾದಂತ ಮೂಲ ಸೌಲಭ್ಯ, ಒಂದು ಸುಸಜ್ಜಿತವಾದಂಥ ಫುಟ್ಪಾತ್, ಸ್ವಚ್ಛವಾದಂಥ ಫುಟ್ಪಾತ್, ಮತ್ತೆ ಶೌಚಾಲಯ ಮತ್ತು ಕುಡಿಯೋ ನೀರು ಬಹಳ ಅವ್ಯವಸ್ಥೆಯಿಂದ ಕೂಡೈತಿ. ಇಲ್ಲಿ ಯಾವ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ಪ್ರವಾಸಿಗರು ಆರೋಪ ಮಾಡ್ತಾರ. ಈ ಪ್ರವಾಸಿ ತಾಣವಾದ ಒಂದು ಉಸ್ತುವಾರಿ ಸಿರಟ್ಟಿಯ ರೇಂಜ್ ಆಫೀಸರ್ಗೆ ಬರ್ತೈತಿ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾರ. ಬಹುಶಃ ಅವ್ರು ಇಲ್ಲಿ ಭೇಟಿ ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತ. ಯಾಕಂದ್ರ ಅಷ್ಟೊಂದು ಗಲೀಜು ಕೆರೆಯ ಸುತ್ತ ತಾವು ಯಾವ ಕಡೆ ನೋಡಿದ್ರು ಮಲಿನತೆನ ಎದ್ದು ಕಾಣ್ತೈತಿ. ಇದನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೆರೆಗೆ ಭೇಟಿ ನೀಡಿ ಈ ಅಸ್ವಚ್ಛತೆಯನ್ನ ಸ್ವಚ್ಛಗೊಳಿಸ್ಬೇಕು, ನೈರ್ಮಲ್ಯವನ್ನ ಅನೈರ್ಮಲ್ಯಗೊಳಿಸುವ ನಿಟ್ಟಿನೊಳಗ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು. ಮಾಗಡಿ ಕೆರೆಗೆ ಬರುವ ಪ್ರವಾಸಿಗರಿಗೆ ಬೇಕಾಗುವಂತ ಎಲ್ಲ ಅನುಕೂಲತೆಗಳು ಸಿಗೋ ಹಾಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇದಾರ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಗಡಿ ಕೆರೆ ಬಗ್ಗೆ ಲಕ್ಷ್ಯ ವಹಿಸ್ಬೇಕು, ಗಮನ ಹರಿಸ್ಬೇಕು ಮತ್ತು ಇಲ್ಲಿನ ಅಸ್ವಚ್ಛತೆಯನ್ನ ನಿವಾರಿಸಬೇಕು ಅಂತ ಹೇಳಿ ಸಾರ್ವಜನಿಕರ ಬೇಡಿಕೆಯಾಗಿದೆ.